ಇವತ್ತು ಒಂದು ಆರೋಗ್ಯಕರವಾದ ಸೋರೆಕಾಯಿಂದ ಚಪಾತಿ ಮಾಡೋಣ. ಮಸಾಲೆ ಚಪಾತಿ ಇದು ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ನಾನೊಂದು 400 ಗ್ರಾಮ್ ಸೋರೆಕಾಯಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಎಳೆದಾಗಿದ್ದರೆ ಹಾಗೆ ಬಳಸ್ಕೋಬೋದು, ತುಂಬ ಬಲ್ತಿದ್ರೆ ಅದನ್ನು ಒಂಚೂರು ಒಲೆ ಮೇಲೆ ಬಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಒಂದು 2 ರಿಂದ 3 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಈ ಸೋರೆಕಾಯಿನ ನೀರೆಲ್ಲ ಹಿಂಡ್ಕೊಂಡು ಬರೀ ಆ ತುರಿ ಮಾತ್ರ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ನಿಮಗೆ ಖಾರ, ಅಚ್ಚ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಡ್ರೈ ಇರೋದೇ ಎಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಚೆನ್ನಾಗಿ ಉಂಡೆ ಥರ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡ್ಬೇಕು, ಒಂದು 10 ನಿಮಿಷ. ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾವು ಹೇಗೆ ಚಪಾತಿ ಲಟ್ಸ್ತೀವಲ್ಲ ಅದೇ ಥರ ಲಟ್ಸ್ಕೋಬೇಕು. ಇದನ್ನು ಮಡಿಸ್ದೆ ಡೈರೆಕ್ಟಾಗಿ ಹೀಗೇನೂ ಬೇಯಿಸ್ಕೋಬೋದು, ಇಲ್ಲ ಅಂದರೆ ಮಧ್ಯೆ ಎಣ್ಣೆ ಹಾಕಿ ನಾವು ಟ್ರಯಾಂಗಲ್ ಚಪಾತಿ ಮಾಡ್ತೀವಲ್ಲ ಆ ಥರ ಮಡಿಸ್ಕೊಂಡು ಚಪಾತಿ ಥರ ಬೇಯಿಸ್ಕೋಬೋದು. ಇಲ್ಲಿ ಹೆಂಚು ಕಾದಿದೆ, ಸ್ಟವ್ ಮೇಲೆ ಒಂದು ಹೆಂಚು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಲಟ್ಸ್ಕೊಂಡಿರೋದನ್ನು ಹಾಕಿ 2 ಕಡೆ ಬೇಯಿಸಬೇಕು. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಬೋದು. ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ 2 ಕಡೆನೂ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಇದು ಲಂಚ್ ಬಾಕ್ಸಿಗೆ ತೊಗೊಂಡೋಗೋಕ್ಕೂ ಚೆನ್ನಾಗಿರುತ್ತೆ, ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಚಪಾತಿನೇ ಬೇಕು ಅಂದವರು ದಿನ ಬೇರೆ ಬೇರೆ ಥರ ಚಪಾತಿ ಮಾಡ್ಕೋಬೋದು, ಇದು ಒಂದು ಥರ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಮಸಾಲೆ ಮೊಸರು ಹಾಕಿದ್ದೀನಿ, ತರಕಾರಿ ಪಲ್ಯ ಏನು ಬೇಕಾದ್ರೂ ಹಂಚ್ಕೋಬೋದು ಜೊತೆಗೆ. ನೀವು ಟ್ರೈ ಮಾಡಿ ನೋಡ್ತೀರಲ್ಲ, ಹೋಗಿ ಬರಲಾ? ಬಾಯ್.